ಏನಾಯಿತು ಸರ್, ಏನು ಹೇಳ್ತೀರಾ ಸರ್? ಸರ್, ಇವತ್ತು 20ನೇ ತಾರೀಕು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕೇಸ್ ಇರುತ್ತದೆ. ಬೆಳಗ್ಗೆ ಬಂದು ಅಟೆಂಡ್ ಆಗಿರ್ತೀವಿ, ಮಧ್ಯಾಹ್ನಕ್ಕೆ ಪಾಸ್ ಓವರ್ ಮಾಡಿರ್ತಾರೆ. ಮಧ್ಯಾಹ್ನ ಊಟ ಮುಗ್ದು ಆಚೆ ಡಾಕ್ಯುಮೆಂಟ್ಸ್ ತೊಗೊಳಕ್ಕೋಸ್ಕರ ಕಾರ್ ಹತ್ರ ಬರೋ ಟೈಮಲ್ಲಿ ನಾವು CCB ಅವರು ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದು ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮೈಸೂರಲ್ಲಿ ನಮ್ಮ ಮನೆಗೆ ಒಂದು 10 ಜನ ಹೋಗಿ ನಾವು CCBರಿಂದ ವಾರೆಂಟ್ ಇದೆ ಅಂದ್ಬಿಟ್ಟು ಮನೆ ಸರ್ಚ್ ಮಾಡ್ತಿದ್ದಾರೆ. ಇಲ್ಲಿ CCB ಅವರು ಅಂತ ನಾವು ಕರ್ಕೊಂಡು ಹೋಗಿದ್ದಾರೆ. ಯಾರಿಗೂ ಏನು ಯಾವ ಕೇಸು ಏನು ಇನ್ಫಾರ್ಮೇಷನ್ ಏನೂ ಕೊಡಲಿಲ್ಲ ಕಂಪ್ಲೀಟಾಗಿ. ಸರ್, CCB ಅವರು ಬಂದು ಕೇಳಿದ್ರೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ನಮಗೇನು ವಿಚಾರ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಮನೆ ಹತ್ರ ಹೋಗಿ CCB ಅವರು ಅಂತ ಹೇಳಿ ವಾರೆಂಟ್ ಇಟ್ಕೊಂಡು ಮನೆಯೆಲ್ಲ ಹುಡುಕ್ತಿದ್ದಾರೆ. ಇಲ್ಲಿ ಬಂದು ಪೂರ್ತಿ ಏನು ಮಾಹಿತಿನೂ ಕೊಡಲಿಲ್ಲ, ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅಂತ. ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಏನಕ್ಕೆ ಈ ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸರ್, ನಾನು ನೋಡಿದ್ದೀನಿ ಅಲ್ಲಿರೋದು ತುಂಬ ಜನ ನೋಡಿದ್ದಾರೆ. ಸರ್, ನಾನು ಸ್ವಲ್ಪ ದೂರ ಇದ್ದೆ. ನಾನು ಬರೋ ಅಷ್ಟೊತ್ತಿಗೆ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿದ್ದವರು ಕಾರಲ್ಲಿ ಕೂರ್ಸ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಇನ್ನೋವಾ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಸರ್, ಅರೆಸ್ಟ್ ಬಗ್ಗೆ ಮಾಹಿತಿ ಇಲ್ಲ ಸರ್. ಅರೆಸ್ಟ್ ಬಗ್ಗೆ ಏನು ಅಂತ ಮಾಹಿತಿ ಇಲ್ಲ. ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ಕೋಸ್ಕರ ನಾನು ಇಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ CCB ಅವರು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ನನಗೀಗ ಒಂದು ನಮ್ಗೆ ಪರಿಚಯಿಸೋದ್ರಿಂದ ಬಂದಿದ್ದು ಇನ್ಫಾರ್ಮೇಷನ್ ಪ್ರಕಾರ ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಜೀವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಾದರೂ ಆದರೆ ಈ ಸರ್ಕಾರನೇ ಕಾರಣ ಸರ್. ಅವ್ರ ಜೀವಕ್ಕೆ ಏನಾದ್ರು ಪ್ರಾಬ್ಲಮ್ ಆದರೆ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ತೇಜೋವಧೆ ಮಾಡೋ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಅರೆಸ್ಟ್ ಮಾಡಿದ್ದಾರೆ ಅಂತ. ಸರ್, ಅದು ನಕಲಿನ ನಿಜಾನ ಅನ್ನೋದನ್ನ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ತನಿಖೆ ಮಾಡಿ ಅಂತಲೇ ಕೊಟ್ಟಿರೋದು ಅವ್ರಿಗೆ. ನಾವು ಕೊಟ್ಟಿರೋ ಕಂಪ್ಲೇಂಟಿಗೆ ತನಿಖೆ ಮಾಡಲ್ಲ. ಅವ್ರು ಯಾರೋ ಇನ್ನೊಬ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅರೆಸ್ಟ್ ಮಾಡ್ತೀನಿ ಅಂತ ಈಗ ತಕ್ಷಣ ಅರೆಸ್ಟ್ ಮಾಡಿದ್ದಾರೆ. ಯಾರನ್ನ ತಡೆಯೋಕ್ಕೆ ಏನು ನಾವು ಮಾಡ್ತಿರೋ ಕೆಲಸನ ತಡೆಯೋಕ್ಕೋಸ್ಕರ ಇದನ್ನು ಮಾಡ್ತಿದ್ದಾರೆ ಸರ್. ಯಾವ ವಿಚಾರದಲ್ಲಿ ತಮ್ಮ ತಂದೆಯವರು ಅಂದರೆ ಇಂದಿನ ವಿಚಾರದಲ್ಲಿ ಏನಾದ್ರು ಸರ್, ಎಲ್ರಿಗೂ ಗೊತ್ತಿರೋ ರೀತಿ ಮೂಡಾ ಕೇಸಲ್ಲಿ ನಮ್ಮಪ್ಪ ತುಂಬ ಹೋರಾಟ ಮಾಡ್ತಿದ್ದಾರೆ. ತುಂಬ ದೊಡ್ಡ ವ್ಯಕ್ತಿಗಳ ಹೆಸರು ಅದರಿಂದ ಆಚೆ ಬಂದಿದೆ. ಅವರು ಮಾತಾಡಿರೋ ಆಡಿಯೋ ರೆಕಾರ್ಡ್ಗಳು ಆಚೆ ಸಿಕ್ಕಿದೆ. ಎಲ್ಲಿ ಅವ್ರ ತಲೆ ಮೇಲೆ ಬರುತ್ತೆ ಅನ್ನೋದಕ್ಕೋಸ್ಕರ, ನಮ್ಮಪ್ಪನ ತಡೆಯೋದಕ್ಕೋಸ್ಕರ, ನಮ್ಮಪ್ಪನ ಬಾಯಿ ಮುಚ್ಚೋದಕ್ಕೋಸ್ಕರ ದುಡ್ಡನ್ನ ಆಮಿಷ ಓಡಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಮ್ಮಪ್ಪ ಅದಕ್ಕೆ ಒಪ್ಪಿಲ್ಲ. ಅವರು ಹೋರಾಟ ನಿಲ್ಲಿಸ್ತಿಲ್ಲ. ಆ ಕಾರಣದಿಂದ ಇದೆಲ್ಲ ಮಾಡ್ತಿದ್ದಾರೆ ಸರ್. ಇವತ್ತು ಸಿದ್ದರಾಮಯ್ಯ ಅವ್ರದ್ದು ಮೂಡಾ ಕೇಸ್ ಇತ್ತು ಸರ್. ಬೆಳಗ್ಗೆ ಅಟೆಂಡ್ ಆಗಿದ್ವಿ, ಮಧ್ಯಾಹ್ನಕ್ಕೆ ಟೈಮ್ ಕೊಟ್ಟಿದ್ರು ಆರ್ಗ್ಯುಮೆಂಟ್ ಮಾಡೋಕ್ಕೆ. ಆರ್ಗ್ಯುಮೆಂಟ್ ಮಾಡ್ತಾರೆ. ಅಲ್ಲಿ ನಮ್ಮಪ್ಪ ತನಿಖೆ ಈ ಲಂಚ ತಗೊಂಡಿದ್ದಾರೆ ಅನ್ನೋ ವಿಚಾರಕ್ಕೋಸ್ಕರ ಏನೋ ಅರ್ಜಿ ಸಲ್ಲಿಸಿದ್ರು. ಅದ್ರದ್ದು ಆರ್ಗ್ಯುಮೆಂಟ್ ಇಟ್ಕೊಂಡಿದ್ರು. ಇವತ್ತು ಎಲ್ಲಿ ಅದನ್ನು ಆರ್ಗ್ಯುಮೆಂಟ್ ಮಾಡ್ತಾರೆ, ಆರ್ಡ್ರ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ ಅಂತ ನಮ್ಗೆ ಡೌಟ್ ಪಡ್ತಿದೆ. ಅವ್ರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಏನೂ ಗೊತ್ತಿಲ್ಲ ಸರ್. ಸರ್, ನಮ್ಗೆ ಅವರು ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಕರ್ಕೊಂಡೋಗಿ ಈಗಾಗಲೇ 3 ಅವರ್ ಆಗಿದೆ. 2 ಗಂಟೆ 2 ಕಾಲಲ್ಲಿ ಕರ್ಕೊಂಡು ಹೋಗಿರೋದು. ಇದುವರೆಗೂ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾರು ಕರ್ಕೊಂಡು ಹೋಗಿದ್ದಾರೆ ಏನು ಇನ್ಫಾರ್ಮೇಷನ್. ಸರ್, ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಅರೆಸ್ಟ್ ಅಂತ ಕ್ಲಿಯರಾಗಿ ಹೇಳಿಲ್ಲ ಸರ್. ಕ್ಲಿಯರಾಗಿ ನಾವು ಅರೆಸ್ಟ್ ಮಾಡ್ತಿದ್ದೀವಿ, ಇಂಥ ಕಾರಣಕ್ಕೆ ಮಾಡ್ತಿದ್ದೀವಿ, ಇಂಥ FIR ಆಗಿದೆ, ಏನು ಪ್ರತಿಯೊಂದು ಹೇಳಿಲ್ಲ ನನಗೆ. ಸರ್, ಸರ್, CCBಲಿ ಒಂದು ಕಂಪ್ಲೇಂಟ್ ಆಗಿದೆ. ಏನು ಕಂಪ್ಲೇಂಟ್ ಅಂತ ಹೇಳಿಲ್ಲ. ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ನಾವು ನಾನು ಏನು ಇನ್ಫಾರ್ಮೇಷನ್ ಅಂತ ಕೇಳೋಕ್ಕೆ ಕಾಲ್ನೇ ಕಟ್ ಮಾಡ್ತಾರೆ. ನಮ್ಮ ತಾಯಿ ಮಾತ್ರ ಮನೇಲಿದ್ದಾರೆ. ನಮ್ಮ ಮನೆ ಮತ್ತು ಆಫೀಸ್ನ ಸರ್ಚ್ ಮಾಡಬೇಕು ಅಂತ ಸರ್ಚ್ ಮಾಡ್ತಿದ್ದಾರೆ ಸರ್. ಈಗ ಸದ್ಯಕ್ಕೆ ಮನೇಲಿ ಮಾಡ್ತಿದ್ದಾರೆ, ಆಫೀಸಲ್ಲಿ ಮಾಡ್ತಿದ್ದಾರೆ ಸರ್ ಅಷ್ಟೇ. ಆಫೀಸ್ ಎರಡು ಒಂದೇ ಕಡೆ ಮನೆ ಹತ್ರನೇ ಆಫೀಸ್ ಇರುತ್ತೆ. ಇದುವರೆಗೂ ಏನೂ ಸಿಕ್ಕಿಲ್ಲ ಸರ್. ಸರ್, ಇಲ್ಲಿ ಸಿಗಾಕೊಳ್ಳೋದು ಅಂಥ ತಪ್ಪು ಏನು ಮಾಡಿಲ್ಲ ನಮ್ಮ ತಂದೆ. ಈಗ ಸ್ವಲ್ಪ ದಿನದಿಂದ ಒಂದು ಆಡಿಯೋ ರೆಕಾರ್ಡ್ನ ಆಚೆ ಬಿಟ್ಟಿರ್ತಾರೆ. ಆಡಿಯೋ ರೆಕಾರ್ಡಲ್ಲಿ ತುಂಬ ತುಂಬ ದೊಡ್ಡ ಸೀರಿಯಸ್ ವಿಚಾರ ಇರುತ್ತೆ. ಆ ಸೀರಿಯಸ್ ವಿಚಾರ ಆಚೆ ಬರಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅನ್ನೋದು ಡೌಟ್ ಬರ್ತಿದೆ ಸರ್. ಸರ್, ಸರ್, ಈ ಕೇಸಲ್ಲಿ ಮೂಡಾ ಕೇಸಲ್ಲಿ B ರಿಪೋರ್ಟ್ ಹಾಕಬೇಕು ಅನ್ನೋದಕ್ಕೋಸ್ಕರ ಮೊದಲು ಏನು ಮೂಡಾ ಕಮಿಷನರ್ ಆಗಿದ್ದರು ನಟೇಶ್ ಅನ್ನೋರು, ಅವರು ಲಂಚ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಆಚೆ ತರ್ತಾರೆ. ಆ ಮೂಡಾ ಕಮಿಷನರು ನಮ್ಮ ತಂದೆಯವ್ರಿಗೆ ಡೈರೆಕ್ಟಾಗಿ ಸಿಕ್ಕಿ ಅವ್ರಿಗೆ ಸ್ವಲ್ಪ ಹಣದ ಆಮಿಷ ಹೊಡಿಸಿ ಕೇಸ್ನ ಹೇಗಾದರೂ ಮುಚ್ಚಬೇಕು ಅನ್ನೋದು ಪ್ರಯತ್ನ ಪಡ್ತಿರ್ತಾರೆ. ಆ ಕಾರಣಕ್ಕೋಸ್ಕರ ಇನ್ನೊಬ್ಬರಿಗೆ ಕಾಲ್ ಮಾಡಿ ನಮ್ಮ ಅಪ್ಪನಿಗೆ ಪರಿಚಯ ಇರೋರಿಂದ ಅವ್ರನ್ನ CMI ಕೃಷ್ಣವ್ರನ್ನ ನಮಗೆ ಪರಿಚಯ ಮಾಡಿಸಿ ನಾವು ಡೈರೆಕ್ಟಾಗಿ 1 to 1 ಮಾತಾಡಬೇಕು ಅಂತ ಹೇಳಿರ್ತಾರೆ. ಆ ರೆಕಾರ್ಡನ್ನು ನಮ್ಮಪ್ಪ ಆಚೆ ಬಿಟ್ಟಿರ್ತಾರೆ ಸರ್. ಅದ್ರ ಜೊತೆಗೆ ಇನ್ನೂ ರೆಕಾರ್ಡ್ಗಳಿದೆ. ನಮ್ಮಪ್ಪ ಇದನ್ನು ತನಿಖೆ ಮಾಡಿ ಈ ಥರ ಆಮಿಷ ಒಡ್ಡು ಈ ಕೇಸ್ನ ಮುಚ್ಚೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನಮ್ಮಪ್ಪ ಕೋರ್ಟ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ED ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಇದೆಲ್ಲ ವಿಚಾರ ಆಚೆ ಬರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನಮ್ಮಪ್ಪನ ಈ ಕೇಸಿಂದ ಹಿಂದೆ ಸರಿಸೋಕ್ಕೋಸ್ಕರ ಇದೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಸರ್. ಸರ್ ಸದ್ಯಕ್ಕೆ ನನಗೆ ಗೊತ್ತಿರಾಗೆ ಏನು ಮೀಡಿಯಾದವ್ರಿಗೆ ಸಿಕ್ಕಿದೆ ಅಷ್ಟು ಮಾತ್ರ ಆಡಿಯೋ ಸಿಕ್ಕಿದೆ ಸರ್. ಈ ಕೇಸಲ್ಲಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರು ಇದ್ದಾರೆ, ಏನೇನು ಮಾತಾಡಿದ್ದಾರೆ, ಏನೇನು ವಿಚಾರಗಳಿದೆ ಅನ್ನೋದು ತನಿಖೆ ಬರುತ್ತೆ. ಆ ತನಿಖೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ನಮ್ಮ ಅಪ್ಪನ ಇದು ಹಿಂದೆ ಸರಿಸೋಕ್ಕೋಸ್ಕರ ಇದೆಲ್ಲ ಕೆಲಸ ಮಾಡ್ತಿದ್ದಾರೆ. ಒಳಗಿಲ್ಲ ಅಂತ ಹೇಳಿದ್ದಾರೆ, ಏನು ಮಾಹಿತಿನೂ ಕೊಡ್ತಿಲ್ಲ, ಇಂಥವ್ರಿಗೆ ಈ ಥರ ಆಗಿದೆ ಅನ್ನೋದು ಕೊಡ್ತಿಲ್ಲ. ಸ್ವಲ್ಪ ನಮಗೆ ಆತಂಕ ತುಂಬ ಇದೆ ಸರ್.